ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿನ್ನೆ ಮಂಡ್ಯ ನೈಟ್ ರಾಲಿ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅವರು ಒಂದು ಪವರ್ ಪ್ಯಾಕೇಜ್ ಪಾಲ್ ಡ್ರೈವರ್ ನ ಸ್ಯಾಮಿ ಝೈನ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಸಿಎಂ ಪಂಕ್ ಅವರು ಬಂದು ಚೆಕ್ ಮಾಡ್ತಾ ಇರ್ತಾರೆ ಅಂಡ್ ಡಾಕ್ಟರ್ಸ್ ಗಳೆಲ್ಲ ಬಂದು ಸ್ಟ್ರೆಚರ್ ಮೇಲೆ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕರ್ಕೊಂಡು ಹೋಗಲಾಗುತ್ತೆ. ನೀವು ಇಲ್ಲಿ ಫುಟೇಜಸ್ ಗಳಲ್ಲಿ ನೋಡ್ತಾ ಇರಬಹುದು. ಸೊ ಐ ಥಿಂಕ್ ಇದನ್ನ ಡಬ್ಲ್ಯೂ ಅವರು ಸೀರಿಯಸ್ ಸ್ಟೋರಿ ಲೈನ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ನೀವು ಕೇಳಿದ್ರೆ, ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರ ಬಳಿ ಬಂದು ಕೇಳ್ಕೊಂಡಿದ್ರು, ನಾನು ರೆಸಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ. ನನಗೆ ಗೊತ್ತು ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ ಅಂಡ್ ಹೆಲ್ಪ್ ಮಾಡಿ ನಿನ್ನ ಮ್ಯಾಚು ರಸಲ್ ಮೇನಿಯಾದಲ್ಲಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ಯಾಮಿ ಝೈನ್ ಅವ್ರ ಹತ್ರ ಕೆವಿನ್ ಓಯನ್ಸ್ ಅವರು ಹೆಲ್ಪ್ ನ ಕೇಳ್ಕೊಂಡು ಹೋಗಿದ್ರು. ನಮ್ಮ ಸ್ಯಾಮಿ ಝೈನ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅವಕಾಶ ಇತ್ತು ಅವರಿಗೆ. ನಮ್ಮ ಕೋಡಿ ರೋಡ್ಸ್ ಅವರು ಲ್ಯಾಡರ್ ನ ಹತ್ತಿ ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಹೋದಾಗ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಬಟ್ ಆ ರೀತಿ ಒಂದು ಕೆಲಸನ ನಮ್ಮ ಸ್ಯಾಮಿ ಝೈನ್ ಅವರು ಅಲ್ಲಿ ಮಾಡಲಿಲ್ಲ. ಅದಕ್ಕೋಸ್ಕರ ಕೋಪದಿಂದ ನಮ್ಮ ಕೆವಿನ್ ಓಯನ್ಸ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಬಂದು ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಈಗ ಈ ಒಂದು ಮೆಗಾ ಫ್ಯೂಡ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಅಲೆಕ್ಸಾ ಬ್ಲಿಸ್ ಅವರ ಶಾಕಿಂಗ್ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇಡೀ ರಾಯಲ್ ರಂಬಲ್ ಅಲ್ಲಿ ನನಗೆ ಇದೊಂದೇ ರಿಟರ್ನ್ ಸಿಕ್ಕಾಪಟ್ಟೆ ಶಾಕ್ ಅಂತ ಅನ್ಸಿತ್ತು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಡಬ್ಲ್ಯೂ ಜೊತೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಅಂಡ್ ಇದ್ರ ಪ್ರಕಾರ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಡಬ್ಲ್ಯೂ ಕಂಪನಿಯಲ್ಲೇ ಸುಮಾರು 5 ವರ್ಷ ಇರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಮಂಡ್ಯ ನೈಟ್ ರೋಗೆ ಮೂವ್ ಆನ್ ಆಗಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ವೈಡ್ 6 ಕಂಪ್ಲೀಟ್ ಆಗಿ ಸ್ಮ್ಯಾಕ್ ಡೌನ್ ಅಲ್ಲಿ ಇದೆ. ಅಂಡ್ ಅಲೆಕ್ಸಾ ಬ್ಲಿಸ್ ಅವರು ಈಗ ಮಂಡ್ಯ ನೈಟ್ ರೋಗೆ ಬರ್ತಾರೆ ಅಂದ್ರೆ ಪ್ರಾಬಬ್ಲಿ ವೈಡ್ 6 ಜೊತೆ ಇವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ. ಅಂಡ್ ಸಿಗದೆ ಇದ್ರೇನೆ ಸಾಕು ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲ ಗೈಸ್, ರಾಯಲ್ ರಂಬಲ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ನಮ್ಮ ಫೀಂಡ್ ಬ್ರೇ ವೈಟ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೂಡ ಕೊಡ್ತಾರೆ. ಅವರ ಜಾಕೆಟ್ ಹಿಂದಗಡೆ ಫ್ರೆಂಡ್ ಫಾರ್ ಎವರ್ ಅಂತ ಇರುತ್ತೆ ಅಂಡ್ ಅದನ್ನು ನಾವು ಫೀಂಡ್ ಫಾರ್ ಎವರ್ ಅಂತಾನೂ ಕೂಡ ಓದಬಹುದು. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡಿ ಅಂಡ್ ದಿಸ್ ಇಸ್ ಎ ಫ್ರೆಂಡ್ಶಿಪ್ ದಟ್ ವಿಲ್ ನೆವರ್ ಎವರ್ ಎಂಡ್ ಅಂತ ಒಂದು ಟ್ಯಾಗ್ ಲೈನ್ ಹಾಕಿದ್ದಾರೆ. ನಿಜವಾಗ್ಲೂ ನಮ್ಮ ಬ್ರೇ ವೈಟ್ ಅವ್ರನ್ನ ಅಲೆಕ್ಸಾ ಬ್ಲಿಸ್ ಅವರು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರನೇ ಬಂದ್ ಕೂಡಲೇ ಬ್ರೇ ವೈಟ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಶಾರ್ಲೆಟ್ ಫೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಶಾರ್ಲೆಟ್ ಫೈರ್ ಅವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಾಯಲ್ ರಂಬಲ್ ಗೆದ್ದು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಮಂಡ್ಯ ನೈಟ್ ರಾಗೆ ಬಂದು ಕಳೆದ ವರ್ಷ ನಾನು ಮೆಂಟಲಿ ಹಾಗೆ ಫಿಸಿಕಲಿ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಈಗ ಆ ನೋವು ಏನು ಅನ್ನೋದು ಕೂಡ ರಿವೀಲ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಆಂಡ್ರಾದೆ ಇಬ್ರು ಕೂಡ ಡಿವೋರ್ಸ್ ನ ಪಡ್ಕೊಂಡಿದ್ದಾರೆ. ರೀಸೆಂಟ್ ಆಗೇನೆ ಇವರಿಬ್ರು ಮದುವೆ ಆಗಿತ್ತು ಅಂಡ್ ಸಿಕ್ಕಾಪಟ್ಟೆ ಎಂಜಾಯ್ನು ಕೂಡ ಇವರಿಬ್ರು ಮಾಡ್ತಾ ಇದ್ರು, ಫೋಟೋಸ್ ಗಳನ್ನು ಕೂಡ ಹಂಚ್ಕೋತಾ ಇದ್ರು. ಬಟ್ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲೇ ಇವರಿಬ್ರು ಕೂಡ ಡಿವೋರ್ಸ್ ಆಗಿದ್ದಾರೆ ಅಂತ ಅಪ್ಡೇಟ್ ಗಳು ಬಂತು. ಅಂಡ್ ಈಗ ಕನ್ಫರ್ಮ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಜೂನ್ ಜುಲೈ ಟೈಮ್ ಅಲ್ಲಿ ಇವರಿಬ್ರು ಕೂಡ ಕಿತ್ತಾಡ್ಕೊಂಡು ಡಿವೋರ್ಸ್ ಗೆ ಅಪ್ಲೈ ಮಾಡಿದ್ರು ಅಂಡ್ ಡಿಸೆಂಬರ್ ಅಲ್ಲಿ ಇವರಿಗೆ ಡಿವೋರ್ಸ್ ಕೂಡ ಸಿಕ್ತು. ಅದಕ್ಕೋಸ್ಕರನೇ ಜನವರಿಯಲ್ಲಿ ಇವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ 3ನೇ ಡಿವೋರ್ಸ್ ಇದು. ಮೊದಲು ಅವರು ರಿಕ್ಕಿ ಅನ್ನೋರ್ನ ಮದುವೆ ಆಗಿ ಅವರಿಗೆ ಡಿವೋರ್ಸ್ ನ ಕೊಟ್ಟಿದ್ರು. ಅದಾದ್ಮೇಲೆ ಆಲ್ಬರ್ಟೋ ಡೆಲ್ರಿ ಅವ್ರನ್ನು ಕೂಡ ಮದುವೆ ಆಗಿ ಅವ್ರನ್ನು ಕೂಡ ಡಿವೋರ್ಸ್ ಮಾಡಿದ್ರು. ಅಂಡ್ ಈಗ ಆಂಡ್ರಾದೆ ಅವ್ರನ್ನು ಕೂಡ ಮದುವೆ ಆಗಿ ಆಂಡ್ರಾದೆ ಅವ್ರಿಗೂ ಕೂಡ ಡಿವೋರ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ಗೈಸ್, ಯಾರನ್ನ ಮದುವೆ ಆಗಿ ಯಾರಿಗೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಡಿವೋರ್ಸ್ ನ ಕೊಡ್ತಾರೆ ಅಂತ. ಏನ್ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಅಪ್ಪ ರಿಕ್ ಫ್ಲೇರ್ ಅವರು ಏನು ಕೇಳಲ್ವಾ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಫಂಡಾಂಗೋ ಅವರ ಬಗ್ಗೆ. ಫಂಡಾಂಗೋ ಅವರ ಡಬ್ಲ್ಯೂ ರಿಟರ್ನ್ ಅಫಿಷಿಯಲ್ ಆಗಿ ನಮಗೆ ಇವತ್ತಿನ NXT ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವ್ರು ಯಾರು ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿದ್ರು ಕೂಡ ಸ್ವಲ್ಪ ಜನ ಮರ್ತ್ಕೊಂಡಿರ್ತೀರಾ. ಇವರು ನಮಗೆ 2015, 16, 17 ಟೈಮ್ ಅಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ರೀಸೆಂಟ್ ಆಗಿ ಇವರ ಬ್ರಿಜಾಂಗ್ ಅನ್ನೋ ಒಂದು ಟ್ಯಾಗ್ ಟೀಮ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಂದ್ರೆ ನಮ್ಮ ಟೈಲರ್ ಬ್ರೀಸ್ ಹಾಗೆ ಫಂಡಾಂಗೋ ಅವರ ಟ್ಯಾಗ್ ಟೀಮು ಪೊಲೀಸ್ ಗಳ ರೀತಿ ಇವರಿಬ್ರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಇವರಿಬ್ರು ಕೂಡ ರಿಲೀಸ್ ಮಾಡ್ತು. ಅಂಡ್ ಈಗ ನಮ್ಮ ಫಂಡಾಂಗೋ ಅವರ ರಿಟರ್ನ್ ಅಫಿಷಿಯಲ್ ಆಗಿ ಇವತ್ತಿನ NXT ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆ. ಈ ಬಾರಿಯ ರಾಯಲ್ ರಂಬಲ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಿದೆ, ಸ್ವಲ್ಪ ಜನಕ್ಕೆ ರಿಸಲ್ಟ್ ನೋಡಿ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಬಟ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಬಾರಿಯ ರಾಯಲ್ ರಂಬಲ್ ನನಗೂ ಕೂಡ ಇಷ್ಟ ಆಗಲಿಲ್ಲ.
ಇರಲಿಲ್ಲ. ನಾನೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ ನ ಬುಕ್ ಮಾಡಿದ್ದಿದ್ರೆ ನಾನು ಹಾಗೆ ಜಾನ್ ಸಿನಾ ಇಬ್ರು ಕೂಡ ಫೈನಲ್ 2 ಅಲ್ಲಿ ಬರೋ ರೀತಿ ಬುಕ್ ಮಾಡುವೆ. ಅಂಡ್ ಅದಾದ್ಮೇಲೆ ಜಾನ್ ಸಿನಾ ಅವರು ನನ್ನನ್ನ ಎಲಿಮಿನೇಟ್ ಮಾಡಿ ರಾಯಲ್ ರಂಬಲ್ ನ ವಿನ್ ಆಗ್ತಾರೆ. ಈ ರೀತಿ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಬುಕ್ ಮಾಡುವೆ. ಯಾಕಪ್ಪ ಅಂದ್ರೆ ಜಾನ್ ಸಿನಾ ಅವರ ವಿರುದ್ಧ ಗೆಲ್ಲೋದಕ್ಕಿಂತ ಜಾನ್ ಸಿನಾ ಅವರ ಮುಂದೆ ಸೋಲೋದೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ನನ್ನ ಸ್ಟೋರಿನ ಫಿನಿಶ್ ಮಾಡಿದಿದ್ರೆ ಡಬ್ಲ್ಯೂ ಅಲ್ಲಿ ನಾನು ಮುಂದೆ ಏನ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಜಾನ್ ಸಿನಾ ಅವ್ರನ್ನ ಗೆಲ್ಸಿ ನಾನು ಎಲಿಮಿನೇಟ್ ಆಗುವೆ ಅಂತ ನಮ್ಮ ಸಿಎಂ ಪಂಕ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಿಟರಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಇದ್ದಿದ್ದಂತಹ ಐಡಿಯಾ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಬರ್ಲಿಲ್ವಾ ಅಂತ ನನಗೆ ಸಿಕ್ಕಾಪಟ್ಟೆ ಡೌಟ್ ಹೊಡಿತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಾಕ್ ಅವರು ಇನ್ ಮುಂದೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ರಸಲ್ ಮೇನಿಯಾದಲ್ಲೂ ಕೂಡ ಅವರು ಕಂಪೀಟ್ ಮಾಡೋದಿಲ್ಲ ಅನ್ಕೋತೀನಿ. ಕಂಪೀಟ್ ಮಾಡೋ ಹಂಗಿದ್ರೆ ರಾಯಲ್ ರಂಬಲ್ ಅಲ್ಲಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇನ್ ರಾಯಲ್ ರಂಬಲ್ ಅಂತೂ ಡಬ್ಲ್ಯೂ ಅವರು ನಮ್ಮೆಲ್ಲರನ್ನು ಕೂಡ ಮೋಸ ಮಾಡಿಬಿಟ್ರು. ರಾಯಲ್ ರಂಬಲ್ ಗೆ ಅಫಿಷಿಯಲ್ ಆಗಿ ರಾಕ್ ಅವ್ರನ್ನ ಅನೌನ್ಸ್ಮೆಂಟ್ ಮಾಡಿ ಅವರ ನೇಮ್ ಅಲ್ಲಿ ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿ ಅವರ ನೇಮ್ ಅಲ್ಲಿ ಎಕ್ಸೈಟ್ಮೆಂಟ್ ನ ತರಿಸಿ ಆ ವ್ಯಕ್ತಿನೇ ಕರೆಸಲಿಲ್ಲ ಅಂದ್ರೆ ನಿಜವಾಗ್ಲೂ ಇದು ತುಂಬಾನೇ ದೊಡ್ಡ ಮೋಸ. ನಾನಂತೂ ರಾಕ್ ಅವರ ಬಗ್ಗೆ ಇನ್ನ ಮಾತಾಡೋದಿಲ್ಲ. ಅವರು ರಿಟರ್ನ್ ಆಗ್ತಾರೆ ಅಂತಾನೂ ಕೂಡ ನಾನು ಯಾವುದೇ ರೀತಿಯ ಅಪ್ಡೇಟ್ ನ ಕೊಡೋದಿಲ್ಲ. ಅವರು ರಿಟರ್ನ್ ಆದ್ಮೇಲೆ ನಾವು ನೋಡ್ಕೋಣ ರಾಕ್ ಅವರ ಬಗ್ಗೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರಂತೆ ಲೀಕ್ ಸೋರ್ಸ್ ಗಳ ಮೇಲೆ. ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ತಿಂಗಳಲ್ಲಿ ಒಂದು ಅಪ್ಡೇಟ್ ಸಿಕ್ಕಾಪಟ್ಟೆ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಾ ಇತ್ತು. ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ರು. ನನಗನ್ಸೋದಿಲ್ಲ ರಾಕ್ ಅವರು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಕನ್ಫರ್ಮ್ ಆಗಿ ರೆಸಲ್ ಮಾಡ್ತಾರೆ ಅಂತ. ಯಾಕಂದ್ರೆ ರಾಕ್ ಅವರು ಈ ಬಾರಿಯ ರಸಲ್ ಮೇನಿಯಾಗೆ ಪ್ಲಾನ್ ಆಗಿಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ರು. ಅಂಡ್ ಆಗ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಂಡ್ ಆಗ ನಮ್ಮ ರಾಕ್ ಅವರೇ ಇಲ್ಲ ನಾನು ಬರ್ತೀನಿ, ಆ ಒಂದು ಅಪ್ಡೇಟ್ ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ, ಆ ಬುಲ್ಶಿಟ್ ಗಳನ್ನ ಯಾರು ಕೂಡ ನಂಬಬೇಡಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿದ್ರು. ಅಂಡ್ ಈಗ ಆ ಒಂದು ಅಪ್ಡೇಟ್ ನಿಜ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ರಾಕ್ ಅವರಿಗೆ ಆ ಅಪ್ಡೇಟ್ ಯಾಕೆ ಲೀಕ್ ಆಯ್ತು ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿದ್ದಂತೆ. ಅಂಡ್ ಆ ಅಪ್ಡೇಟ್ ನ ನಾನು ಸುಳ್ಳಾದ್ರೂ ಮಾಡಬೇಕು ಅಂತ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ರಂತೆ. ಅಂಡ್ ಅದಕ್ಕೋಸ್ಕರನೇ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಾಗ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಆ ರೀತಿ ಬುಲ್ಶಿಟ್ ಗಳನ್ನ ನಂಬೇಡಿ ಅಂತ ಕಾಮೆಂಟ್ ಗಳನ್ನೆಲ್ಲದನ್ನು ಕೂಡ ಮಾಡಿದ್ರು. ಅವರಿಗೆ ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿತ್ತಂತೆ, ನನ್ನ ಸೀಕ್ರೆಟ್ ಅದು ಹೆಂಗ್ ಗುರು ಲೀಕ್ ಆಯ್ತು ಅಂತ. ಅಂಡ್ ನಮ್ಮ ರಾಕ್ ಅವ್ರ ಏನಾದ್ರು ಆ ಒಂದು ಅಪ್ಡೇಟ್ ನ ನಾನು ಸುಳ್ಳು ಮಾಡಬೇಕು ಅಂತ ಎಂಡಿಂಗ್ ಮೂಮೆಂಟ್ ಅಲ್ಲಿ ಬಂದು ಮ್ಯಾಚ್ ಆಡಿದ್ರು ಕೂಡ ಅದು ಸಿಕ್ಕಾಪಟ್ಟೆ ಫೋರ್ಸ್ಫುಲಿ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಈಗಾಗಲೇ ರಾಕ್ ಅವರು ಇಲ್ದಲೇನೆ ರಸಲ್ ಮೇನಿಯಾನ ಯಾವ ರೀತಿ ಬಿಲ್ಡ್ ಮಾಡಬೇಕು ಆ ರೀತಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ರಾಕ್ ಅವರು ಬರೋದಿಲ್ಲ ಅನ್ನೋ ಒಂದು ಅಪ್ಡೇಟ್ ಲೀಕ್ ಆಗಿದ್ ಕೂಡಲೇ ರಾಕ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತಂತೆ. ಗಾಯ್ಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ ನಮ್ಮ ರಾಕ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ಆಡ್ತಾರೆ ಅಂತ. ಇದು ಕೂಡ ನನ್ನದ ಅಪ್ಡೇಟು. ಸೊ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.